ಇಂಪಾರ್ಟೆಂಟ್ ಆದ ವಿಷಯ ಯಾರು ಸ್ಕಿಪ್ ಮಾಡ್ಕೋಬೇಡಿ. ಮುಸ್ಲಿಂ ಸಮುದಾಯದ ಜನರು NRC, CAA ಮತ್ತು ರೈತ ಮಸೂದೆಗಳ ಬಗ್ಗೆ ಪ್ರತಿಭಟಿಸಿದಾಗ ಕೆಲವು ಮುಸಲ್ಮಾನೇತರರು ಹೇಳ್ತಾ ಇದ್ರು, ಮುಸಲ್ಮಾನರು ದೇಶ ವಿರೋಧಿಗಳು, ಅವರಿಗೆ ಕಷ್ಟ ಆಗುವುದಾದರೆ ಪಾಕಿಸ್ತಾನಕ್ಕೆ ಹೋಗ್ಲಿ ಎಂಬಂತ ಬಹಿರಂಗವಾದ ಹೇಳಿಕೆಯು ಕೂಡ ಕೊಡ್ತಾ ಇದ್ರು. ಆದ್ರೆ ಇದೀಗ ಏನಾಗಿದೆ ಅಂತಂದ್ರೆ, ಮೋದಿ ಸರ್ಕಾರವು UGC ಎಂಬಂತ ಹೊಸ ಮಸೂದೆ ಹೊರಡಿಸಿದ್ದಾರೆ. ಅಂದರೆ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಯಾವುದೇ ರೀತಿಯ ತಾರತಮ್ಯ ಬೇಡ, ಎಲ್ಲಾ ಜಾತಿಯವರು ಸಮಾನರು ಎನ್ನುವಂತ ಸಮಾನತೆಯ ಹಕ್ಕನ್ನು ಪ್ರತಿಪಾದಿಸಿದ್ದಾರೆ. ಆದರೆ ಇದೀಗ ಸ್ವತಃ ಬಿಜೆಪಿಯವರೇ ಇದರ ವಿರುದ್ಧವಾಗಿ ಭಾರಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನನ್ನ ಒಂದೇ ಒಂದು ಪ್ರಶ್ನೆ ಏನು ಅಂತಂದ್ರೆ, ಇದೀಗ ಧರಣಿ ಮಾಡ್ತಾ ಇರುವವರು ದೇಶದ್ರೋಹಿಗಳೇ? ಇದನ್ನು ಸಹಿಸಿಕೊಳ್ಳಿಕ್ಕೆ ಆಗದವರು ಪಾಕಿಸ್ತಾನಕ್ಕೆ ಹೋಗಬೇಕೇ? ಧರ್ಮದ ಉಳಿವಿಗಾಗಿ ಯಾವುದೇ ರಾಜಕೀಯ ಪಾರ್ಟಿಯನ್ನು ಆಯ್ಕೆ ಮಾಡಿಕೊಳ್ಬಾರ್ದು ಎಂಬುದು ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಅಂದ್ರೆ ರಾಜಕೀಯ ಬೇರೆ, ಧರ್ಮ ಬೇರೆ ಎಂಬಂತಹ ವಿಷಯ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಎಲ್ರಿಗೂ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಸಂದೇಶ ಇಷ್ಟವಾದರೆ ನಮ್ಮ ವಾಯ್ಸ್ ಆಫ್ ಕನ್ನಡಿಗ ಚಾನೆಲ್ ಫಾಲೋ ಮಾಡಿ, ಶೇರ್ ಮಾಡಿ. ಒಳ್ಳೆಯದಾಗಲಿ.